भारत नंबर 1, जनता की आवाज, देश की खबर देखिए। ನಾವಿಬ್ಬರು ಹೋಗಿ ಬಂದೇವ್ರಿ ಬೈಲಹೊಂಗಲ. ಕೃಷ್ಣಾ ನೀರಾವರಿ ಸಲಹಾ ಸಮಿತಿ ಇಲ್ಲಿವರೆಗೂ ಕೂಡ ರಚನೆ ಮಾಡಿಲ್ಲ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದ ಸಂದರ್ಭದಲ್ಲಿ ಸಲಹಾ ಸಮಿತಿ ಅಸ್ತಿತ್ವದಲ್ಲಿತ್ತು. ಅವರು ಮುಖ್ಯಮಂತ್ರಿ ಸ್ಥಾನ ಬಿಟ್ಟುಕೊಟ್ಟ ನಂತರ ಆ ಸಲಹಾ ಸಮಿತಿ ಡಿಸಾಲ್ವ್ ಆಗ್ತದ. ಡಿ ಕೆ ಶಿವಕುಮಾರ್ ಅವರು ಹೊಸದಾಗಿ ಮುಖ್ಯಮಂತ್ರಿ ಆದ ನಂತರ ಇಲ್ಲಿವರೆಗೂ ಕೂಡ ICC ರಚನೆ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಅವರು ಈಗ ಜಲಸಂಪನ್ಮೂಲ ಸಚಿವರು ರಾಮ್ ಲಿಂಗಾರೆಡ್ಡಿ ಅವರು ಅದಾರ. ಅವ್ರಿಗೆ ಮೊದಲೇ ಈ ಖಾತೆ ತಗೊಳಕ್ ಅವ್ರ ಮನಸ್ಸು ಇದ್ದಿದ್ದಿಲ್ಲ, ಆದ್ರೂ ಕೂಡ ಒತ್ತಾಯ ಪೂರ್ವಕವಾಗಿ ಕೊಟ್ಟಿದ್ದಾರೆ. ಮೊನ್ನೆ ಆಲ್ಮಟ್ಟಿಗೆ ಬಂದಾಗ ಇದರ ಬಗ್ಗೆ ಪ್ರಸ್ತಾಪ ಮಾಡಿದಾರೆ. ಅವರು ICC ರಚನೆ ಮಾಡೋ ಸಲುವಾಗಿ ಪ್ರಪೋಸಲ್ ಅನ್ನ MD ಅವರು ಕಳಿಸ್ಬೇಕಂತ ತಿಳ್ಕೊಂಡು ಹೇಳಿ ಅವರಿಗೆ ಸೂಚನೆ ಕೊಟ್ಟಾರ. ಈಗೇನು 2-3 ದಿವಸದಲ್ಲಿ ICC ಕಮಿಟಿ ರಚನೆ ಮಾಡುವಂತ ಸಾಧ್ಯತೆ ಇದೆ. ಆ ಒಂದು ಸಂದರ್ಭದಲ್ಲಿ ಪಕ್ಕಾ ರೈತರಿಗೆ ಆ ICC ಕಮಿಟಿಯಲ್ಲಿ ಇರಬೇಕು, ಕೃಷ್ಣಾ ನೀರಾವರಿ ಸಲಹಾ ಸಮಿತಿಯಲ್ಲಿ. ಇದೇ ವಿಷಯವಾಗಿ ನಾವು ಹಲವಾರು ಬಾರಿ ಅಖಂಡ ಕನ್ನಡ ರೈತ ಸಂಘ ಪ್ರತಿಭಟನೆ ಮಾಡಿ ಮನವಿ ಕೂಡ ಕೊಟ್ಟಿದ್ದೆವು. ಯಾಕೆ ನಾವು ರೈತರನ್ನ ಅಲ್ಲಿ ಇರಬೇಕು ಸಭೆಯಲ್ಲಿ ಅಂತಂದ್ರೆ, ಮುಂಗಾರು ಹಂಗಾಮಿನಲ್ಲಿ ಮತ್ತು ಹಿಂಗಾರು ಹಂಗಾಮಿನಲ್ಲಿ ಬಿತ್ತಿರ್ತಕ್ಕಂಥ ಬೆಳೆಗಳಿಗೆ ಯಾವ್ಯಾವ ಬೆಳೆಗಳಿಗೆ ಎಷ್ಟೆಷ್ಟು ಪ್ರಮಾಣ ಎಷ್ಟು ಅವಧಿವರೆಗೆ ನೀರು ಉಣಿಸ್ಬೇಕಂತಕ್ಕಂಥದ್ದು ಪಕ್ಕಾ ಕೃಷಿಯಲ್ಲಿ ತೊಡಗಿರ್ತಕ್ಕಂಥ ರೈತರಿಗೆ ಗೊತ್ತಿರ್ತದ ಹೊರತಾಗಿ ಆ ಏನ್ ನೀರಾವರಿ ಸಲಹಾ ಸಮಿತಿಯಲ್ಲಿ ಇರ್ತಕ್ಕಂಥ ಅಥವಾ ಅವ್ರ ಪಕ್ಷದ ಕಾರ್ಯಕರ್ತರಿಗಾಗಲಿ ಅಲ್ಲಿದ್ದಂಥವ್ರು ರೈತರು ರಾಜಕೀಯ ರೈತರು ಅವ್ರಿಗೇನ್ ರಾಜಕೀಯ ಅರ್ಕೆ ಮಾಡ್ಕೊತಕ್ಕಿರ್ತಾರ. ಅವ್ರಿಗೆ ಕೃಷಿ ಬಗ್ಗೆ ಅಷ್ಟು ಧ್ಯಾನ ಇರಂಗಿಲ್ಲ. ಅಲ್ಲಿದ್ದಂತ IAS ಅಧಿಕಾರಿಗೆ ಗೊತ್ತಿರಂಗಿಲ್ಲ, ಅಲ್ಲಿ ಸಚಿವರಿಗೆ ಗೊತ್ತಿರಂಗಿಲ್ಲ, ಯಾವ ಶಾಸಕರಿಗೆ ಗೊತ್ತಿರಂಗಿಲ್ಲ. ಯಾವ ನಿಜವಾಗಿ ಕೃಷಿಯಲ್ಲಿ 24 ತಾಸ ಕೃಷಿಯಲ್ಲಿ ತೊಡಗಿರ್ತಾರಲ್ಲ ಪಕ್ಕಾ ರೈತರಿಗೆ ಗೊತ್ತಿರ್ತದ ಯಾವ ಬೆಳೆಗಳಿಗೆ ಎಷ್ಟು ಪ್ರಮಾಣ ನೀರು ಕೊಡ್ಬೇಕನ್ನೋದು. ಈಗ ನೀವು ಊಟಕ್ಕೆ ಕೂತಿರ್ತಿರೋ ಮಂತ್ರಿ ಅಥವಾ ಯಾವನೋ ಅಧಿಕಾರಿ ಊಟಕ್ಕೆ ಕೂತ ನನ್ನ ಹೊಟ್ಟಿಗೆ ಇಷ್ಟೇ ಊಟ ಬೇಕಾಕದಂತ ತಿಳಿತದಲ್ಲ. 1 ರೊಟ್ಟಿ ಅಥವಾ 2 ರೊಟ್ಟಿಯೋ 3 ಚಪಾತಿಯೋ ಇಷ್ಟೆಲ್ಲ ತಿಂದ್ರೆ ಹೊಟ್ಟೆ ತುಂಬ ನಿಮ್ಗೆ ಗೊತ್ತಾಕದ. ಹಾಗೆ ಬೆಳೆಗಳಿಗೆ ನೀರು ಕೊಡ್ಬೇಕಾದ ಅದು ರೈತನಿಗೆ ಗೊತ್ತಾಕದ ಎಷ್ಟು ಪ್ರಮಾಣದಕ್ಕ ನೀರು ಕೊಟ್ರೆ ಬೆಳೆ ಬರ್ತದ ಅಂತಕ್ಕಂಥದ್ದು. 2 ಬೆಳೆ ಆ ನಿಟ್ಟಿನಲ್ಲಿ ರೈತರನ್ನ ತಗೋಬೇಕು. ನೀವು ಯಾರ್ಯಾರನೋ ತಗೊಂಡ್ ಕಿಸಿಂದ ಅಲ್ಲಿ ಸಭೆ ಮಾಡಿದ್ರ ನಾಳೆ ರೈತರು ಸತ್ತು ಹೋಕಾರ, ನಿಮ್ಮ ಮನಸ್ಸಿಗೆ ಬಂದಂಗ ನೀರು ಬಿಡ್ತೀರಿ. ಹೀಗಾಗಿ ಅದು ಸಮರ್ಪಕ ನೀರ ಪೂರೈಸಕ್ ಆಗಂಗಿಲ್ಲ ಬೆಳೆಗಳಿಗೆ. ಹೀಗಾಗಿ ರೈತರಿಗೆ ಬೆಳೆ ಕೈಗತ್ತಂಗಿಲ್ಲ, ಮತ್ತಿಷ್ಟು ತೊಂದರೆಯಲ್ಲಿ ಸಿಲುಕ್ತಾರ. ಆ ಕಾರಣಕ್ಕಾಗಿ ರೈತರನ್ನ ICC ಕಮಿಟಿಯಲ್ಲಿ ಸೇರ್ಪಡೆಗೊಳಿಸಬೇಕು. ಈ ವಿಷಯವಾಗಿ ನಾವು ಹಲವಾರು ಬಾರಿ ಮನವಿ ಕೊಟ್ಟಿದ್ದಾಗಿದೆ. ಆ ಕಾರಣಕ್ಕ ಕೂಡಲೇ ಇದನ್ನ ಮಾಡ್ಬೇಕು. ಮಾನ್ಯ ಸಚಿವರು MD ಅವ್ರಿಗೆ ಕೇಳ್ಯಾರತ್ ಮೊನ್ನೆ ಅವಕಾಶ ಏನೋ ಐತನ ತಿಳ್ಕೊಂಡು ಅವ್ರು ಅದತ್ ಹೇಳಿದಾರತ್ತ. ಅದು ನಮಗ ಮಾಹಿತಿ ಬಂದ ಪ್ರಕಾರ. ಆ ಕಾರಣಕ್ಕಾಗಿ ಇದ್ದೇ ಇರ್ತದ. ಯಾಕಂದ್ರೆ ರೈತರು ಬಿಟ್ರೆ ಏನೂ ಇಲ್ಲ ಈ ಜಗತ್ನಾಗ. ರೈತರು ತಗೊಂಡ್ ಮಾಡಕ್ ಏನ್ ಸಮಸ್ಯೆ ಅದ? ಅಧಿಕಾರ ಕೊಟ್ಟವ್ರೆ ರೈತರು ಇವರಿಗೆ. ಮತ್ತೆ ರೈತರನ್ನ ಹೊರಗೆ ಇಟ್ಕಿಸಿ ನೀವು ICC ಕಮಿಟಿ ಮಾಡ್ತೀರ, ಕಮಿಟಿ ಮಾಡಿ ಇವತ್ತು ಸಭೆ ಮಾಡ್ತೀರಪ್ಪ ಅಂದ್ರೆ ಯಾವ ಲೆಕ್ಕಾಚಾರ, ಯಾವ ನಿಮ್ಮ ಸಂಸ್ಕೃತಿ ಇದು? ಅದ ಕಾರಣಕ್ಕಾಗಿ ಏನ್ ಹೊಸದಾಗಿ ರಚನೆ ಮಾಡ್ತೀರಿ ICC ಕಮಿಟಿ, ಅದರಲ್ಲಿ ರೈತ ಮುಖಂಡರು ಇರಬೇಕು, ರೈತರು ಇರಬೇಕು. ರೈತರ ಮುಖಂಡರು ಯಾಕೆ ಇರ್ಬೇಕಂತಂದ್ರ ಅಲ್ಲಿ ನೀರು ಬಿಡ್ಸಕ್ ಹೋರಾಟ ಮಾಡೋರು ನಾವೇ. ಆ ರೈತರಿಗೆ ಎಷ್ಟು TMC ಏನು ಕ್ಯೂಸೆಕ್ ಅವ್ರಿಗೆ ಗೊತ್ತಾಗಿಲ್ಲ. ಆ ವಿಷಯದ ನಾವು ಹೋರಾಟ ಮಾಡಿ ನಮಗ್ ಮನವರಿಕೆ ಇರ್ತದ, ಅದನ್ನ ತಿಳಿಸಿ ಹೇಳಕ್ ಅನುಕೂಲ ಆಗ್ತದ. ಆದ್ರೆ ಬೆಳೆಗಳಿಗೆ ನೀರು ಉಣಿಸೋದು ಯಾವ ಕಾರ್ಯಕ್ರಮವನ್ನು ಪಕ್ಕ ರೈತನಿಗೆ ಬರ್ತದ. ಅದಕ್ಕೆ ರೈತರು ಮತ್ತು ರೈತ ಮುಖಂಡ ಒಳಗೊಂಡಂತೆ ಆ ICC ಕಮಿಟಿಯಲ್ಲಿ ಅವರ ನೇಮಕಾತಿ ಮಾಡಕ್ ಹೋಗತ್ತೆ. ಈ ಸಂದರ್ಭದಲ್ಲಿ ನಾವು ಒತ್ತಾಯ ಪಡಿಸ್ತಾ ಇದ್ದೇವೆ. ಅರವಿಂದ್ ಕುಲಕರ್ಣಿ, ಅಖಂಡ ಕರ್ನಾಟಕ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಇವತ್ತು ಏನು ನಮ್ಮ ಅಖಂಡ ಕರ್ನಾಟಕ ರೈತ ಸಂಘದ ವತಿಯಿಂದ ಮಾನ್ಯ ಜಲಸಂಪನ್ಮೂಲ ಸಚಿವರಾದಂತ ರಾಮ್ ಲಿಂಗಾರೆಡ್ಡಿ ಅವರಿಗೆ ಮನವಿಯನ್ನು ಕೊಡ್ತಾ ಇದ್ದೇವೆ. ಏನ್ ಮನವಿಪಾ ಅಂದ್ರೆ, ಒಂದು ಕೃಷ್ಣಾ ಮೇಲ್ದಂಡೆ ಯೋಜನೆಯ ನೀರಾವರಿ ಸಮಿತಿಯಲ್ಲಿ ರೈತರನ್ನು ಆ ಸಮಿತಿಯಲ್ಲಿ ತೊಡಗಿಸಿಕೋಬೇಕು ಅಂತಂದ ನಾವೊಂದು ಮನವಿ ಕೊಡ್ತಾ ಇದ್ದೇವೆ. ಏಕೆ ಅಂದ್ರೆ ರೈತರ ಒಂದು ಬೆಳೆಗಳಿಗೆ ಯಾವ ವೇಳೆಯಲ್ಲಿ ಯಾವ ಸಮಯದಲ್ಲಿ ನೀರನ್ನು ಹರಿಸಬೇಕು ಅನ್ನೋದನ್ನ ರೈತರಿಗೆ ಹಾಗೂ ರೈತ ಹೋರಾಟಗಾರರಿಗೆ, ರೈತ ಚಿಂತಕರಿಗೆ ಅದರ ಬಗ್ಗೆ ಒಂದು ಅನುಭವ ಇರುತ್ತೆ. ಅದರ ಸಲುವಾಗಿ ಈ ಒಂದು ಸಮಿತಿಯಲ್ಲಿ ಮುಂಗಾರು ಹಂಗಾಮಿನಲ್ಲಿ ಯಾವ ಬೆಳೆಗಳನ್ನ ನಮ್ಮ ಜಿಲ್ಲೆಯಲ್ಲಿ ಬೆಳೀತಾರೆ, ಬಾಗಲಕೋಟೆ ಜಿಲ್ಲೆಯಲ್ಲಿ ಬೆಳೀತಾರೆ, ವಿಜಯಪುರ ಜಿಲ್ಲೆಯಲ್ಲಿ ಬೆಳೀತಾರೆ, ರಾಯಚೂರಲ್ಲಿ ಬೆಳೀತಾರೆ ಮತ್ತು ಗುಲ್ಬರ್ಗಾದಲ್ಲಿ ಬೆಳೀತಾರೆ ಅನ್ನೋದು ಆ ರೈತರಿಗೆ ಅದ್ರ ಬಗ್ಗೆ ಒಂದು ಅನುಭವ ಇರ್ತದೆ. ಅದೇ ತರನಾಗಿ ಹಿಂಗಾರು ಹಂಗಾಮಿನಲ್ಲಿ ಯಾವ ಬೆಳೆಗಳನ್ನು ಬೆಳೀತಾರೆ ಅನ್ನೋದು ಆ ರೈತರಿಗೆ ಹಾಗೂ ಆ ಸ್ಥಳದಲ್ಲಿರುವಂತ ಅವರ ವಾಸ್ತವಿಕವಾಗಿ ಅವರಿಗೆ ಅದ್ರ ಬಗ್ಗೆ ಅನುಭವ ಇರುತ್ತದೆ. ಅದರ ಸಲುವಾಗಿ ತಾವು ನಮ್ಮ ಈ ಒಂದು ಸಮಿತಿಯಲ್ಲಿ ಒಂದು ಅಖಂಡ ಕರ್ನಾಟಕ ರೈತ ಸಂಘದ ಪರವಾಗಿ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂತ ಅರವಿಂದ್ ಕುಲಕರ್ಣಿ ಸರ್ ಅನ್ನು ಈ ಸಮಿತಿಯಲ್ಲಿ ಭಾಗವಹಿಸ್ಕೋಬೇಕು, ಅವರನ್ನು ಸೇರಿಸ್ಕೋಬೇಕು ಅಂತಂದ ನಮ್ಮ ಅಖಂಡ ಕರ್ನಾಟಕ ರೈತ ಸಂಘದ ಪರವಾಗಿ ನಾವು ಒಂದು ಹಕ್ಕೊತ್ತಾಯನ್ನು ಇವತ್ತ ಒಂದು ಜಿಲ್ಲಾಧಿಕಾರಿಗಳ ಮುಖಾಂತರ ಒಂದು ಜಲಸಂಪನ್ಮೂಲ ಸಚಿವರಿಗೆ ಒಂದು ಮನವಿಯನ್ನು ಕೊಡ್ತಾ ಇದ್ದೇವೆ. ಅದರ ಸಲುವಾಗಿ ಇದು ನಮ್ಮ ಒಂದು ರೈತರ ಹೋರಾಟ.
ಈ ಹೋರಾಟಕ್ಕೆ ತಾವು ಸ್ಪಂದನೆ ಮಾಡಬೇಕು ಅಂತಂದ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಬಸವರಾಜ್ ಸಿದ್ದಾಪುರ್, ಅಖಂಡ ಕರ್ನಾಟಕ ರೈತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು. ಮಾನ್ಯ ಜಿಲ್ಲಾಧಿಕಾರಿಗಳು ವಿಜಯಪುರ ಮೂಲಕ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಅವರು, ಮಾನ್ಯ ಜಲಸಂಪನ್ಮೂಲ ಸಚಿವರು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಹಾಗೂ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಕೃಷ್ಣಾ ಭಾಗ್ಯ ಜಲ ನಿಗಮ ಆಲ್ಮಟ್ಟಿ ಇವರಿಗೆ ವಿಷಯ ನೀರಾವರಿ ಸಲಹಾ ಸಮಿತಿ ICCಯಲ್ಲಿ ರೈತ ಮುಖಂಡರು ಹಾಗೂ ರೈತರನ್ನು ಸೇರ್ಪಡೆ ಮಾಡುವ ಕುರಿತು ಮಾನ್ಯ ಅಖಂಡ ಕರ್ನಾಟಕ ರೈತ ಸಂಘ ಇವರ ಕರ್ನಾಟಕ ರಾಜ್ಯ ರೈತ ಸಂಘ ಇವರ ಸಂಯುಕ್ತ ಆಶ್ರಯದಲ್ಲಿ ಒತ್ತಾಯಪಡಿಸುವಂದರೆ ಆಲ್ಮಟ್ಟಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು ನಿರ್ಮಾಣಕ್ಕಾಗಿ ವಿಜಯಪುರ ಹಾಗೂ ಬಾಗಲಕೋಟೆ ಅವಳಿ ಜಿಲ್ಲೆಯ ರೈತರ ತ್ಯಾಗ ಬಹಳ ದೊಡ್ಡದಾಗಿದೆ. ರೈತರು ತಮ್ಮ ಫಲವತ್ತಾದ ಭೂಮಿಯನ್ನು ಕಳೆದುಕೊಂಡಿದ್ದಾರೆ. ಸರ್ಕಾರ ಕೊಟ್ಟ ಹುಡಿಗಾಸು ಪರಿಹಾರ ತೆಗೆದುಕೊಂಡು ಕುಟುಂಬ ನಿರ್ವಹಣೆ ಮಾಡಲು ಸಾಧ್ಯವಾಗದ ಕಾರಣ ಬೇರೆ ರಾಜ್ಯಗಳಿಗೆ ಗುಳೆ ಹೋಗಿದ್ದಾರೆ. ಇಷ್ಟೊಂದು ತ್ಯಾಗ ಮಾಡಿದ ಅವಳಿ ಜಿಲ್ಲೆಯ ರೈತರಿಗೆ ಬೆಳೆಗಳಿಗೆ ಅಗತ್ಯವಿದ್ದ ಸಂದರ್ಭದಲ್ಲಿ ಕೇಳಿದಾಗ ನೀರು ಕೊಡುವುದಿಲ್ಲ ಮತ್ತು ವಿವಿಧ ಬೆಳೆಗಳಿಗೆ ಯಾವ ಸಂದರ್ಭದಲ್ಲಿ ನೀರು ಅಗತ್ಯವಿದೆ ಎಂಬುದು, ಎಷ್ಟು ಪ್ರಮಾಣದಲ್ಲಿ ನೀರನ್ನು ಬೆಳೆಗೆ ಉಣಿಸುವುದು, ಯಾವ ಅವಧಿವರೆಗೆ ನೀರು ಒದಗಿಸಬೇಕೆಂದು ರೈತರಿಗೆ ಮಾತ್ರ ಗೊತ್ತಿರುತ್ತದೆ. ಬೆಳೆಗಳಿಗೆ ನೀರು ಒದಗಿಸಲು, ಕಾಲುವೆಗಳಿಗೆ ನೀರು ಹರಿಸಲು ಪ್ರತಿ ಬಾರಿಯೂ ನೀರಾವರಿ ಸಲಹಾ ಸಮಿತಿ ಸಭೆಯಲ್ಲಿ ತೀರ್ಮಾನಿಸಬೇಕಾಗುತ್ತದೆ. ನೀರು ಹರಿಸಲು ನಿರ್ಣಯ ತೆಗೆದುಕೊಳ್ಳುವಾಗ ಯಾವೊಬ್ಬ ರೈತರು ಅಥವಾ ರೈತಪರ ಹೋರಾಟಗಾರರು ಸಲಹಾ ಸಮಿತಿ ಸಭೆಯಲ್ಲಿ ಇರುವುದಿಲ್ಲ. ಇಲ್ಲಿವರೆಗೂ ಕೂಡ ICC ಸಭೆಯಲ್ಲಿ ಇರಲು ಅವಕಾಶ ನೀಡಿಲ್ಲ. ಇದರಲ್ಲಿ ರೈತರಿಂದ ಮಾಹಿತಿ ಪಡೆದುಕೊಳ್ಳದೆ ಅವೈಜ್ಞಾನಿಕ ನೀರು ಹರಿಸಲು ತೀರ್ಮಾನ ತೆಗೆದುಕೊಳ್ಳಲಾಗುತ್ತಿದೆ. ಇದರಿಂದ ಬೆಳೆಗಳಿಗೆ ಸಮರ್ಪಕವಾಗಿ ನೀರು ಪೂರೈಕೆಯಾಗಿದೆ, ಬೆಳೆಗಳು ರೈತರ ಕೈ ಸೇರುವುದಿಲ್ಲ. ಆದ್ದರಿಂದ ICC ಸಭೆಯಲ್ಲಿ ಕಡ್ಡಾಯವಾಗಿ ರೈತರನ್ನು ಸಮಿತಿಯಲ್ಲಿ ಸೇರ್ಪಡೆ ಮಾಡಿಕೊಳ್ಳಬೇಕು. ಅಧಿಕಾರಿಗಳಿಗೆ ಬೆಳೆಗಳಿಗೆ ನೀರು ಅಗತ್ಯತೆ ಕುರಿತು ಸಮರ್ಪಕ ಮಾಹಿತಿ ಇರುವುದಿಲ್ಲ. ಹೀಗಾಗಿ ರೈತರಿಗೆ ತೊಂದರೆ ಆಗುತ್ತಿದೆ. ಇಲ್ಲಿವರೆಗೂ ICC ರಚನೆ ಮಾಡಿರುವುದಿಲ್ಲ. ಈಗ ರಚನೆಗೆ ಸರ್ಕಾರ ಮುಂದಾಗಿದೆ ಮತ್ತು ಆಲ್ಮಟ್ಟಿಗೆ ಜಲಸಂಪನ್ಮೂಲ ಸಚಿವರು ಆಗಮಿಸಿದ ಸಂದರ್ಭದಲ್ಲಿ ICCಯಲ್ಲಿ ರೈತರನ್ನು ಸೇರ್ಪಡೆಗೊಳಿಸುವ ಕುರಿತು ಸಚಿವರಿಗೆ ಮಾಧ್ಯಮದವರು ಪ್ರಶ್ನಿಸಿದ್ದು, ನಂತರ KBJL MD ಅವರಿಗೆ ಸಚಿವರು ಮಾತನಾಡಿದಾಗ ಅವಕಾಶ ಇದೆ ಎಂದು ಹೇಳಿದ್ದಾರೆಂದು ತಿಳಿದು ಬಂದಿದೆ. ಆದ್ದರಿಂದ ICC ರಚನೆ ಸಂದರ್ಭದಲ್ಲಿ ಕಡ್ಡಾಯವಾಗಿ ರೈತರನ್ನು ಪರಿಗಣಿಸಬೇಕೆಂದು ಅಖಂಡ ಕರ್ನಾಟಕ ರೈತ ಸಂಘ ಒತ್ತಾಯಿಸುತ್ತದೆ. ಸರ್, ಇದು ಸುಟ್ಟಿದ್ರು ಯಾಕೆ ಕೊಡೋಗುತ್ತೆ ಅಂದ್ರೆ 2-3 ದಿವಸನಾಗ ಸೋಮವಾರ ಅಥವಾ ಮಂಗಳವಾರ ದಿವಸ ಅವ್ರು ರಚನೆ ಮಾಡೋ ಸಾಧ್ಯತೆ ಸರ್. ಅಷ್ಟರೊಳಗಾಗಿ ಈ ಪತ್ರ ಅವ್ರಿಗೆ ತಲುಪುದು. ಈಗ ಅವರು ರಾಮಲಿಂಗಾರೆಡ್ಡಿ ಅವರು MD ಅವ್ರ ಜೊತೆ ಮಾತಾಡಿರುತ್ತೆ, ಇಲ್ಲ ಇದು ಅವಕಾಶ ಅದ ಮಾಡ್ಬೋದು ತಿಳಿಯಾರತ್ತ. ಅಲ್ಲಿ ಭೀಮರಾಯಗುಡಿಗೆ ಅಲ್ಲೇನೋ ರೈತರು ತೊಗೊಂಡಿರತ್ತೆ ಅದಿಗಿರಿ, ಬಟ್ ಅಲ್ಲಿ ಕಾಪಿ ಕೇಳಿದೆ ಅಧಿಕೃತವಾಗಿ, ನಮ್ಮ ಮೌಖಿಕವಾಗಿ ತಿಳಿದು ಬಂದಂಥದ್ದು. ಅಲ್ಲಿ ತೊಗೊಂಡಾರ ಸುದ್ದಿ ಅದು. ಮತ್ತು ಅಲ್ಲಿ ತೊಗೊಂಡಾರಂದಾಗ ಇಲ್ಲಿ ತೊಗೋಬೇಕಲ್ಲ, ನಾನು ಬೇರೆ ಇಲ್ಲ, ಅಲ್ಲಿ ತೊಗೊಂಡ್ರೆ ಇಲ್ಲಿ ಅವಕಾಶ ಕೊಡಬೇಕು. ಆದ್ರೆ ನಮ್ಮ ಅಧಿಕೃತವಾಗಿ ದಾಖಲೆ ಸಿಕ್ಕಿಲ್ಲ. ಆ ಕಾರಣಕ್ಕಾಗಿ ನಮ್ಮ ಹೇಳ್ಯಾರ ಅದ ಅಲ್ಲಿ ಅವಕಾಶ ಆಗುತ್ತೋ ಅದಕ್ಕೆ ಕೂಡಲೇ ನಮ್ಮ ಜಿಲ್ಲೆಯ ರೈತರಿಗೂ, ಪಕ್ಕ ರೈತರಿಗೆ, ರಾಜಕೀಯ ರೈತರು ಬೇಡ, ಪಕ್ಕ ರೈತರು ತೊಗೊಂಡ್ರೆ ಅಲ್ಲಿ ಕೃಷಿ ಬಗ್ಗೆ ಜ್ಞಾನ ಇರ್ತದೆ. ಅಂದರೆ ಮುಂಗಾರಂಗನ ಬಿತ್ತಂತ ಬೆಳೆಗಳಿಗೆ ಯಾವ ಕಾಲಕ್ಕನುಗುಣವಾಗಿ ನೀರು ಕೊಡಬೇಕು, ಎಷ್ಟು ಅವಧಿಯವರು ಕೊಡಬೇಕು, ಎಷ್ಟು ಪ್ರಮಾಣ ಕೊಡಬೇಕು ಅವ್ರಿಗೆ ಜ್ಞಾನ ಇರ್ತದೆ. ಹಿಂಗಾರಿಗೂ ಅಷ್ಟೇ. ಈಗ ಮನುಷ್ಯರಿಗೆ ಹೊಟ್ಟೆ ಹಸಿತ್ತಂದ್ರೆ ಎಷ್ಟು ರೊಟ್ಟಿ ಉಳ್ತೀವಿ ಅನ್ನೋದು ಅವ್ರಿಗೆ ಜ್ಞಾನ ಇರ್ತದೆ. ಹೆಚ್ಚಿಗೆ ತಿನ್ನೋಕ್ಕಾಗಿಲ್ಲ, ಕಡಿಮೆ ಆದ್ರೆ ತಡ್ಕೊಳಕ್ಕಾಗಿಲ್ಲ. ಹಂಗೆ ಬೆಳೆಗೂ ಕೂಡ ಎಷ್ಟು ಪ್ರಮುಖ ರೈತರಿಗೆ ಪಕ್ಕ ಗೊತ್ತಿರ್ತದೆ. ಆ ಕಾರಣಕ್ಕಾಗಿ ರೈತರನ್ನ ಆ ಸಭೆಯಲ್ಲಿ ಸೇರ್ಪಡೆ ಮಾಡ್ಕೋಬೇಕಂತಕ್ಕಂಥದ್ದು ನಮ್ಮದು ಒತ್ತಾಯ ಅದ. ಇದನ್ನು ನೀವು ಭಾಳ ಸೀರಿಯಸ್ ಆಗಿ, ಸ್ಟ್ರಾಂಗ್ ಆಗಿ ಒಂದು 2 ಶಬ್ದ ಬೇಗ ಹಾಕಿದ್ರು ಚಿಂತೆ ಅಲ್ಲ. ಇವತ್ತೇ ಕಳಿಸ್ಬೋದು ದಯಮಾಡಿ. ರೈತ ಸಂಘಟಕರು ಇರಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಕೃಷ್ಣಾ ನೀರಾವರಿ ಸಲಹಾ ಸಮಿತಿಯಲ್ಲಿ ರೈತರು ಇರಲೇಬೇಕು, ಇರಲೇಬೇಕು, ಇರಲೇಬೇಕು. ಕೃಷ್ಣಾ ನೀರಾವರಿ ಸಲಹಾ ಸಮಿತಿಯಲ್ಲಿ ರೈತರು ಇರಲೇಬೇಕು, ಇರಲೇಬೇಕು, ಇರಲೇಬೇಕು. ಬೇಕೇ ಬೇಕು, ನ್ಯಾಯ ಬೇಕು. ರೈತರನ್ನು ಹೊರಗಿಟ್ಟು ICC ಸಮಿತಿ ಸಭೆ ನಡೆಸುತ್ತಿರುವ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ನೀರಾವರಿ ಸಲಹಾ ಸಮಿತಿಯಿಂದ ಹೊರಗಿಟ್ಟು ರೈತರನ್ನು ಹೊರಗಿಟ್ಟು ಸಭೆ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಅಯ್ಯಯ್ಯೋ ಅಯ್ಯಯ್ಯೋ, ಅನ್ಯಾಯ, ಅನ್ಯಾಯ, ಅಯ್ಯಯ್ಯೋ ಅಯ್ಯಯ್ಯೋ, ಅನ್ಯಾಯ, ಅನ್ಯಾಯ. ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ರೈತರನ್ನು ಹೊರಗಿಟ್ಟು ICC ಕಮಿಟಿ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ನೀರಾವರಿ ಬಗ್ಗೆ, ಕೃಷಿ ಬಗ್ಗೆ ಗಾಳಿ ಗಂಧ ಗೊತ್ತಿಲ್ಲದ ಜನಪ್ರತಿನಿಧಿಗಳಿಗೆ ಧಿಕ್ಕಾರ, ಧಿಕ್ಕಾರ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ICC ಕಮಿಟಿಯಲ್ಲಿ ರೈತರು ಇರಲೇಬೇಕು, ಇರಲೇಬೇಕು, ಇರಲೇಬೇಕು.